ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪಾಲಕ್ ಸೊಪ್ಪಿನ ಬೋಂಡನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ 1/4 ಇಂಚ್ ಶುಂಠಿ ಮತ್ತು 5-6 ಸಣ್ಣಗೆ ಹೆಚ್ಚಿದ ಮೆಣಸಿಕಾಯಿ ಮತ್ತು 2 ಸ್ಪೂನ್ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು 2 ಈರುಳ್ಳಿನ ಮೀಡಿಯಮ್ ಗಾತ್ರದ ತೊಗೊಂಡು ಸಣ್ಣಗೆ ಸ್ಲೈಸಾಗಿ ಹಚ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ 1 ಸ್ಪೂನ್ ಅಜ್ವೈನ್ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಈ ಎಲ್ಲದನ್ನು ಕೈಯಿಂದ ನೀಟಾಗಿ ಕಲಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ಹೊಂದೋಂಗೆ ನೀಟಾಗಿ ಕಲಿಸ್ಕೊತಾರೆ. ನಾನು ಇದಕ್ಕೆ ಒಂದು ಚಿಕ್ಕ ಕಟ್ಟನ್ನ ಪಾಲಕ್ ಸೊಪ್ಪನ್ನ ತೊಗೊಂಡು ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಹಚ್ಚಿದ್ದೀನಿ. ಅದನ್ನು ಇವಾಗ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಹಾಕ್ತಾಯಿದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನೀವು. ಮತ್ತು ಇದನ್ನು ಕೈಯಿಂದ ನೀಟಾಗಿ ಎಲ್ಲ ಮಿಶ್ರಣ ಒಂದು ಹಾಗೆ ಕಲಿಸ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಬಟ್ಲು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಎಲ್ಲನೂ ಕಲಿಸ್ಕೊತಾಯಿರಿ. ನಿಮಗೇನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕಲಿಸ್ಕೊತಾ ಹೋಗಿ. ಬೋಂಡದ ಹಿಟ್ಟು ಹೀಯದಕ್ಕಿರಲಿ. ಬೋಂಡದ ಹಿಟ್ಟು ನೀಟಾಗಿ ಕಲಸಾಗಿದೆ. ಈಗ ಎಣ್ಣೆ ಕಾದಿದೆ. ಬೋಂಡದ ಹಿಟ್ಟನ್ನು ಬಾಣಲಿಗೆ ಒಂದು ಸ್ವಲ್ಪನೇ ಹಾಕಿ ಬೋಂಡನ ಕರ್ಕೊಳ್ಳೋಣ. ಬೋಂಡ ಕಲರ್ ಚೇಂಜ್ ಆಗ್ತದೆ. ಇವಾಗ ಅದನ್ನು ತಿರುಗಿಸೋಣ. ಹೀಗೆ ತಿರುಗಿಸ್ತಾ ಬೇಯಿಸ್ಕೊಳ್ಳೋಣ. ಬಾಣಲೆಯಲ್ಲಿ ಎಣ್ಣೆ ಕುದಿಯೋದು ಕಡಿಮೆ ಆಗಿದೆ. ಈಗ ಬೋಂಡ ಆಗಿದೆ ಅಂತ ಅರ್ಥ. ಬೋಂಡ ಈ ಕಲರ್ ಬರಲಿ. ಈಗ ಪಾಲಕ್ ಸೊಪ್ಪಿನ ಬೋಂಡ ರೆಡಿಯಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.